ಎಸ್ ಮೈ ಡಿಯರ್ ಫ್ರೆಂಡ್ಸ್, ಅಟೋಮಿ ಅಂತಕ್ಕಂಥದ್ದು ಕೊರಿಯನ್ ಸೌತ್ ಕೊರಿಯನ್ ಒಂದು ದ ಬಿಗ್ಗೆಸ್ಟ್ ಅಂದರೆ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ರಿಸರ್ಚ್ ಸೈಂಟಿಸ್ಟ್ ಸೆಂಟರಿಂದ ಆಗಿರ್ತಕ್ಕಂಥ ಫುಡ್ ಸಪ್ಲಿಮೆಂಟ್. ಮೈ ಡಿಯರ್ ಫ್ರೆಂಡ್ಸ್, ಫುಡ್ ಸಪ್ಲಿಮೆಂಟು ನಿಮಗೆ ಅನಿಸ್ತಾ ಇರ್ಬೋದು, ನಾನು ಯಾಕೆ ಫುಡ್ ಸಪ್ಲಿಮೆಂಟ್ ತೊಗೋಬೇಕು, ಅಂದರೆ ನನಗೆ ಆಹಾರ ಕೊರತೆಯಾಗಿ ನಾನು ಯಾಕೆ ತೊಗೋಬೇಕು ಈಗ ಅಂತೇಳಿ. ನಾವು ನ್ಯೂಟ್ರಿಷನ್ಸ್ನ ಯಾಕೆ ಈಗ ತೊಗೋಬೇಕಂದ್ರೆ, ನಮ್ಮ ತಾತನ ಕಾಲದಲ್ಲಿ ಅಥವಾ ನಮ್ಮ ಅಜ್ಜನ ಕಾಲದಲ್ಲಿ, ನಮ್ಮ ಅಜ್ಜಿ ಕಾಲದಲ್ಲಿ, ಅಂದರೆ ಸುಮಾರು 80ರಿಂದ 100 ವರ್ಷದ ಹಿಂದೆ ನಾವು ಆ ಕಾಲದಲ್ಲಿ ಇರತಕ್ಕಂಥ ಹವಾಮಾನ, ಆ ಕಾಲದಲ್ಲಿ ಇರತಕ್ಕಂತಹ ನೀರಿನ ಸ್ವಚ್ಛತೆ ಮತ್ತು ವಾತಾವರಣ, ಅದಕ್ಕೆ ಅಲ್ಲಿ ಆ ಸಮಯದಲ್ಲಿ ಸಿಗ್ತಕ್ಕಂಥ ಹಣ್ಣುಗಳು ಮತ್ತೊಂದು ತಿಂದಾಗ ಆ ನ್ಯೂಟ್ರಿಯೆಂಟ್ಸ್ ಫ್ಯಾಕ್ಟ್ಸ್ ಏನು ಸಿಗ್ತಾ ಇತ್ತು, ನಿಮಗೆ ನ್ಯೂಟ್ರಿಯೆಂಟ್ಸ್ ಏನು ಸಿಗ್ತಾ ಇತ್ತು, ಅದು ಈಗ ಇಲ್ಲ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಒಂದು ಆ್ಯಪಲ್ ತಿಂದಾಗ ನಮಗೇನು ನ್ಯೂಟ್ರಿಷನ್ ಸಿಗ್ತಾ ಇತ್ತು, ಈಗ ಸಿಗ್ತಾ ಇಲ್ಲ. ನಾವೀಗ 10-15 ಹಣ್ಣು ತಿಂದಾಗೂ ಕೂಡ ಆ ನ್ಯೂಟ್ರಿಯೆಂಟ್ಸ್ ನಮ್ಗೆ ಸಿಗ್ತಾ ಇಲ್ಲ. ಸೊ ನಾವು ಹೆಲ್ದಿ ಇರೋದಕ್ಕೋಸ್ಕರವಾಗಿ ಒಂದು ಒಳ್ಳೆ ಟೆಕ್ನಾಲಜಿಯಲ್ಲಿ 100% ನ್ಯಾಚುರಲ್ ಆಗಿ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್ ಕೂಡ ನಮ್ಮ ಅಟೋಮಿಯಲ್ಲಿದೆ. ಸೊ ಇದನ್ನು ನಾವು ಬಳಸಬೇಕು, ಅದು ತುಂಬಾ ವೆರಿ ಇಂಪಾರ್ಟೆಂಟ್. ಹಾಗೆಯೇ ನಿಮಗಾಗಲೇ ಹೇಳಿದೆ, 100% ನ್ಯಾಚುರಲ್ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ನಾವು ನಮ್ಮ ದೇಹಕ್ಕೆ ಏನು ಬೇಕು, ಫೈಬರ್ಸು, ಮಲ್ಟಿವಿಟಮಿನ್ಸು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು, ವಿಟಮಿನ್ಸು, ಮತ್ತೊಂದು ಏನೇನಿದ್ರು ಕೂಡ ಪ್ರತಿಯೊಂದು ಕೂಡ ನಾವು ನಿಯಮಿತವಾಗಿ ತಗೊಳ್ಳೋದ್ರಿಂದ ನಾವು ತುಂಬ ಆರೋಗ್ಯವಾಗಿರ್ತೀವಿ. ಅದೇ ರೀತಿಯಲ್ಲಿ ನ್ಯಾಚುರಲ್ ಆಗಿ ತಗೊಳ್ತಕ್ಕಂಥದ್ದು ಇದು ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ಅಟೋಮಿ ಅಂತಕ್ಕಂಥದ್ದು ಇದು ಯಾವುದೇ ಮೆಡಿಸಿನ್ ಅಲ್ಲ, ಅಥವಾ ಇದು ಯಾವುದೇ ರೀತಿಯ ಕಾಯಿಲೆನ ಗುಣ ಮಾಡಲಿಕ್ಕೆ ಕೊಡುವಂಥದ್ದಲ್ಲ. ಇದು ನಮಗೆ ಒಂದು ಫುಡ್ ಸಪ್ಲಿಮೆಂಟ್ ಆಗಿ ಕೆಲಸ ಮಾಡುತ್ತೆ, ನ್ಯೂಟ್ರಿಯೆಂಟ್ಸ್ ಆಗಿ ಕೆಲಸ ಮಾಡುತ್ತೆ. ನಮಗೆ ನ್ಯೂನತೆಗಳಿರುತ್ತೆ, ಅಡ್ವಾನ್ಸ್ ಹೆಲ್ತ್ ಆಗಿ ಇಲ್ನೆಸ್ ಟು ವೆಲ್ನೆಸ್ ಅಂತ ಹೇಳ್ತೀವಿ. ಸೊ ಇಲ್ನೆಸ್ ಟು ವೆಲ್ನೆಸ್ ಅಂತಂದರೆ ನಾವು ಅಡ್ವಾನ್ಸ್ ಹೆಲ್ತನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಸೊ ಅಡ್ವಾನ್ಸ್ ಹೆಲ್ತ್ಗೆ ಅದು ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಫುಡ್ ಸಪ್ಲಿಮೆಂಟ್ ಅಂತ ಹೇಳ್ತೀವಿ. ನಾವು ನಮ್ಗೆ ಬೇಕಾಗಿರ್ತಕ್ಕಂಥ ಫುಡ್ ಸಪ್ಲಿಮೆಂಟ್ನ ಮಾಡ್ಕೊಂಡು ಅಡ್ವಾನ್ಸ್ ಆಗಿ ಹೆಲ್ತ್ ತಗೊಳ್ಳೋದ್ರಿಂದ ನಾವು ಯಾವುದೇ ರೀತಿಯಲ್ಲಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋಕ್ಕೆ, ಅದಕ್ಕೆ ಮುಂಚಿತವಾಗಿ ನಾವು ಆರೋಗ್ಯನ ಚೆನ್ನಾಗಿಟ್ಕೊಂಡಾಗ ಅದೆಲ್ಲನೂ ಕೂಡ ತಪ್ಪಿಸ್ಬೋದು. ಸೊ ನ್ಯೂಟ್ರಿಯೆಂಟ್ಸ್ನ ತಗೊಳ್ಳಿ, ಫುಡ್ ಸಪ್ಲಿಮೆಂಟ್ನ ತಗೊಳ್ಳಿ, ಹ್ಯಾಪಿಯಾಗಿರಿ. ಥ್ಯಾಂಕ್ ಯು.